ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿನಯ್. ಸೊ ತುಂಬ ಜನ ಕ್ವಶನ್ ಕೇಳೋದೇನೆಂದರೆ, ಸರ್ ನಾವು ಶೇಕ್ ಕುಡಿತಾ ಇದ್ದೀವಿ ಮತ್ತು ಅಫ್ರೆಶ್ಗೂ ಎಲ್ಲ ಸಪ್ಲಿಮೆಂಟ್ಸ್ ತೊಗೊಳ್ತಾ ಇದ್ದೀವಿ, ಆದರೆ ರಿಸಲ್ಟ್ಸ್ ಮಾತ್ರ ಬರ್ತಾ ಇಲ್ಲ. ನಮಗೆ ಹಿಂಗೇನಾ ಇಲ್ಲ ಎಲ್ಲರಿಗೂ ಹಿಂಗೇನಾ ಅಂತ ತುಂಬ ಜನ ಕ್ವಶನ್ನು. ಆದರೆ ಮತ್ತು ಇನ್ನೂ ಕೆಲವರು ಇರ್ತೀರ, ಎಲ್ಲ ನಾನು ಮಾಡಿರೋ ಎಲ್ಲ ವೀಡಿಯೋಸು ನೋಡಿ ಮತ್ತು ಕಮೆಂಟ್ಸ್ ಎಲ್ಲ ನೋಡಾದ್ಮೇಲೆ ಹೇಳ್ತೀರಾ, ಸರ್ ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ, ಬಟ್ ನಮ್ಗೆ ಯಾಕೆ ಬರ್ತಾ ಇಲ್ಲ, ನಾವು ಮಾಡೋ ಮಿಸ್ಟೇಕ್ ಆದರೂ ಏನು, ಅಥವಾ ನಮ್ಗೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾನೂ ಇರಲ್ಲ. ಸೊ ಆ ಥರ ಎಷ್ಟೊಂದು ಜನ ಕ್ವಶನ್ ಕೇಳ್ತಾನೆ ಇರ್ತೀರ. ಆದರೆ ಈ ವಿಡಿಯೋದಲ್ಲಿ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೇಳೋದು ಒಂದೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ. ಲಾಸ್ಟ್ ಗಂಟೆ ವಿಡಿಯೋ ನೋಡಿ, ಆವಾಗ ನಿಮಗೆ ಕೆಲವೊಂದು ಏನು ಮಾಡಬೇಕು ಅಂತ ತುಂಬ ಇಂಪಾರ್ಟೆಂಟ್ ಟಿಪ್ಸ್ನ ಕೊಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ವಿಡಿಯೋನ, ಬನ್ನಿ. ಹಾಯ್ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದ ಅಥವಾ ಈ ವಿಡಿಯೋ ನೋಡ್ತಿದ್ದ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಮಾಡಿರೋ ಎಲ್ಲ ವೀಡಿಯೋಸು ನೋಡಿ, ಆವಾಗ ನಿಮ್ಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಮತ್ತು ಏನೇ ಡೌಟ್ಸ್ ಇದ್ರು ಡೈರೆಕ್ಟಾಗಿ ಕಾಲ್ ಮಾಡಿ. ಮತ್ತು ವಿಡಿಯೋ ಜೊತೆಗೆ ಕಮೆಂಟ್ಸು ನೋಡಿ, ಅದೇ ಇಂಪಾರ್ಟೆಂಟ್. ಎಲ್ಲರೂ ವಿಡಿಯೋ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದ್ರ ಜೊತೆ ರಿಸಲ್ಟ್ಸ್ ತರಿಸೋದು ತುಂಬ ಇಂಪಾರ್ಟೆಂಟು. ಅಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ವಿಡಿಯೋನ ಪೂರ್ತಿ ನೋಡಿ. ಓಕೆನಾ? ಮಿಸ್ಟೇಕ್ ನಂಬರ್ 1, ಅದಕ್ಕಿಂತ ಮುಂಚೆ ನೀವು ಪ್ರಾಡಕ್ಟ್ಸ್ ತುಂಬ ಜನ ಯೂಸ್ ಮಾಡ್ತಾನೆ ಇರ್ತೀರ. ಅದು ಕೆಲವರು ರಿಸಲ್ಟ್ಸ್ ಬರ್ತಾ ಇರುತ್ತೆ, ಕೆಲವರು ರಿಸಲ್ಟ್ಸ್ ಬರ್ತಾ ಇರಲ್ಲ. ಯಾಕೆ? ಕರೆಕ್ಟ್ ಅಲ್ಲ? ಸೊ ಕೆಲವರು ವೆಯ್ಟ್ ಲಾಸ್ಗಂಟ ತೊಗೊಂಡಿರ್ತೀರ ಪ್ರಾಡಕ್ಟು, ಆದರೆ ವೆಯ್ಟ್ ಲಾಸೇ ಆಗ್ತಿರಲ್ಲ. ಅದು ಕೆಲವರು ವೆಯ್ಟ್ ಲಾಸ್ಗಂಟ ತೊಗೊಂಡಿರ್ತೀರ ಪ್ರಾಡಕ್ಟು, ತುಂಬ ಸ್ಲೋ ರಿಸಲ್ಟ್ಸ್ ಬರ್ತಾ ಇರುತ್ತೆ, ಅಥವಾ ರಿಸಲ್ಟೇ ಬರ್ತಾ ಇರಲ್ಲ. ಸೊ ತುಂಬ ಮಿಸ್ಟೇಕ್ಗಳು ಇರ್ತವೆ, ಬಟ್ ನಮ್ಗೆ ಗೊತ್ತಾಗೋದಿಲ್ಲ. ನೀವು ಮಾಡೋ ಮಿಸ್ಟೇಕ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ? ಮೇಯ್ನ್ ಇಂಪಾರ್ಟೆಂಟ್ ಪ್ರಾಡಕ್ಟೇ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಗೊತ್ತಾ? ಸೊ ಪ್ರಾಡಕ್ಟು ತುಂಬ ಇಂಪಾರ್ಟೆಂಟು, ಒರಿಜಿನಲ್ ಪ್ರಾಡಕ್ಟ್. ಓಕೆನಾ? ಸೊ ನಾನು ಮಾಡಿರೋ ಕೆಲವೊಂದು ವೀಡಿಯೋಸಲ್ಲೆಲ್ಲ ಹೇಳ್ತಾನೆ ಇರ್ತೀನಿ, ಒರಿಜಿನಲ್ ಪ್ರಾಡಕ್ಟ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಮಾರ್ಕೆಟಲ್ಲಿ ತುಂಬ ಡೂಪ್ಲಿಕೇಟು ಪ್ರಾಡಕ್ಟು ಸಿಗ್ತಾ ಇದೆ. ಮತ್ತು ತುಂಬ ಜನ ಆನ್ಲೈನಲ್ಲಿ ತೊಗೊಳ್ತಾ ಇದ್ದೀರಾ, ಅಂದರೆ ಇ ಕಾಮರ್ಸ್ ಯಾವುದೇ ವೆಬ್ಸೈಟಲ್ಲಿ, ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವುದಾದ್ರೂ ಓಕೆ. ಸೊ ಅಲ್ಲಿ ನೀವು ಏನಾದರೂ ತೊಗೊಳ್ತಿದ್ರೆ ರಿಸಲ್ಟ್ಸ್ ಬರುತ್ತಾ? ಬರಲ್ಲ. ಯಾಕಂದರೆ ಪ್ರಾಡಕ್ಟ್ ಮೇಲೇ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಲ್ರೆಡಿ ನೋಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಸ್ಲೈಡಲ್ಲೂ ಹಾಕಿದ್ದೀನಿ ನೋಡಿ. ಸೊ ಅಲ್ಲಿ ತೋರಿಸಿರೋ ಪ್ರಕಾರ ಯಾವುದೇ ಇ ಕಾಮರ್ಸ್ ವೆಬ್ಸೈಟಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಸೊ ಅಲ್ಲಿ ಏನಾದರೂ ತೊಗೊಂಡ್ರೆ ಅಥವಾ ಸಿಕ್ಕಿದ್ರೆ ಕಡಿಮೆ ಅಂದ್ಬಿಟ್ಟು ನೀವು ಏನಾರ ತೊಗೊಂಡ್ರಿ ಅಂದ್ಕೊಳ್ಳಿ, ಯಾವುದೇ ರಿಟರ್ನ್ ಅಂತೂ ಇರಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ಯಾವುದೇ ರಿಟರ್ನ್ ಇರಲ್ಲ. ಜೊತೆಗೆ ತೊಗೊಳ್ಳೋ ಪ್ರಾಡಕ್ಟ್ ಒರಿಜಿನಲ್ಲ ಅದೂ ಗೊತ್ತಿಲ್ಲ. ಮತ್ತು ಏನಾರ ಹೆಚ್ಚು ಕಮ್ಮಿ ಆದರೆ ಅದೂ ಗೊತ್ತಿಲ್ಲ ತುಂಬ ಬಿ ಕೇರ್ಫುಲ್ ಆಗಿರಿ. ಯಾಕಂದರೆ ಹೊಟ್ಟೆ ಒಳಗಡೆ ಹಾಕೊಳ್ಳೋದು ಏನೇನೋ ಹೆಚ್ಚು ಕಮ್ಮಿ ಆದರೆ ಯಾರನ್ನ ಕೇಳ್ತೀರಾ ಅಲ್ವಾ? ಕರೆಕ್ಟಾಗಿ ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್. ಅದು ಒರಿಜಿನಲ್ ಹೇಗೆ, ಡೂಪ್ಲಿಕೇಟ್ ಹೇಗೆ ಅಂತ ಹೆಂಗೆ ಚೆಕ್ ಮಾಡೋದು, ಎಲ್ಲಿ ತೊಗೊಳ್ಳೋದು, ಹೇಗೆ, ಎಲ್ಲನೂ ಕೂಡ ನಿಮಗೆ ಈ ವಿಡಿಯೋ ಪೂರ್ತಿ ಕೇಳಿಸ್ಕೊಳ್ಳಿ. ಎಲ್ಲಿ ಹೇಗೆ ತೊಗೊಳ್ಳೋದು, ಎಲ್ಲಿ ಸಿಗುತ್ತೆ, ಏನು ಮಾಡೋದೆಲ್ಲ ನಾನು ಹೇಳ್ತೀನಿ. ಓಕೆನಾ? ನೆಕ್ಸ್ಟು ಮಿಸ್ಟೇಕ್ ನಂಬರ್ 2. ಸೊ ಮಿಸ್ಟೇಕ್ ನಂಬರ್ 2 ಅಲ್ಲಿ ಏನು ಮಾಡ್ತೀವಿ ಅಂದರೆ, ಮೊದಲನೇ ಮಿಸ್ಟೇಕಲ್ಲೇ ನಾವು ಪ್ರಾಡಕ್ಟ್ನ ರಾಂಗ್ ಪ್ರಾಡಕ್ಟ್ ತೊಗೊಂಡ್ಬಿಟ್ಟಿರ್ತೀವಿ. ಕರೆಕ್ಟಾ? ಸೊ ಹಂಗೂ ನೀವು ಒರಿಜಿನಲ್ ಪ್ರಾಡಕ್ಟ್ಸೇ ತೊಗೊಂಡ್ರಿ ಅಂತ ಅಂದ್ಕೊಳ್ಳೋಣ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಹೇಳಿ, ತುಂಬ ಇಂಪಾರ್ಟೆಂಟು, ಕೋಚ್ ಇದ್ದಾರ ಅಂತ ನೋಡಿ. ಕೆಲವ್ರು ಕೋಚ್ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಸೊ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಏನೇನೋ ಪ್ರಾಡಕ್ಟ್ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಕೋಚ್ ತುಂಬ ಇಂಪಾರ್ಟೆಂಟ್. ಕೋಚ್ ಇದ್ರೇ ನಿಮಗೆ ಕೋಚಿಂಗ್ ಕೊಡೋಕ್ಕೆ ಸಾಧ್ಯ ಮತ್ತು ಒಳ್ಳೆ ಬೆಸ್ಟ್ ರಿಸಲ್ಟ್ ತೊಗೊಳೋಕ್ಕೂ ಸಾಧ್ಯ. ಓಕೆನಾ? ಮೇನ್ ಇರೋದು ಕೋಚು, ಪ್ರಾಡಕ್ಟು ವಿತ್ ಕೋಚು. ಸೊ ಎರಡು ಇತ್ತು ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಓಕೆನಾ? ಇಷ್ಟು ಇದ್ದರೆ ಮಾತ್ರ ಸಾಲದ, ಇನ್ನೇನಿರಬೇಕು. ಸೊ ಕೋಚ್ ಇದ್ಮೇಲೆ ಅವ್ರು ಕಸ್ಟಮರ್ ಅಂತ ಕೇಳಿ ಫಸ್ಟು. ತುಂಬ ಜನ ನಿಮಗೆ ಕಸ್ಟಮರ್ಗೆ ಕೊಟ್ಬಿಟ್ಟಿರ್ತಾರೆ ಪ್ರಾಡಕ್ಟ್ಸ್ನ. ಅದು ತುಂಬ ರಾಂಗು. ಯಾಕಂದರೆ ಕಸ್ಟಮರ್ಗೆ ಏನೂ ಗೊತ್ತಿರಲ್ಲ, ಅದೇ ಕಸ್ಟಮರಿಂದ ನೀವು ಈಸ್ಕೊಂಡಿರ್ತೀರ ಪ್ರಾಡಕ್ಟು. ಸೊ ಮಿಸ್ಟೇಕ್ ನಂಬರ್ 1 ತಿಳ್ಕೊಂಡ್ರಿ, 2 ತಿಳ್ಕೊಂಡ್ರಿ. ಈಗ ನಿಮ್ಮ ಪ್ರಕಾರ ಒರಿಜಿನಲ್ ಪ್ರಾಡಕ್ಟ್ಸ್ ತೊಗೊಂಡೆ ಅಂತ ಅಂದ್ಕೊಳ್ಳೋಣ. ಎರಡನೇ ಮಿಸ್ಟೇಕ್ ಏನು ಹೇಳಿ, ಕೋಚ್. ಸೊ ಕೋಚಸ್ ಇದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಸೊ ಅವರು ಕಸ್ಟಮರ್ ಅಂತಲೂ ಗೊತ್ತಿರಲ್ಲ ನಿಮಗೆ. ಅಲ್ಲಿ ನಂಬರ್ 2 ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನಂಬರ್ 3 ಮಿಸ್ಟೇಕ್ ಏನಂದರೆ, ಆ ಕೋಚ್ ನಿಮಗೆ ಹೇಳ್ಕೊಡ್ತಾ ಇದ್ದಾರಾ ಪ್ರಾಪರಾಗಿ ಡಯಟ್ ಪ್ಲ್ಯಾನ್ ಮತ್ತು ಡೈಲಿ ರೊಟೀನ್. ಸೊ ಡೈಲಿ ನಿಮ್ಮ ವೆಯ್ಟ್ನ ಅನಲೈಸ್ ಮಾಡ್ತಾ ಇದ್ದೀರಾ, ನೀವು ಕಳಿಸ್ಕೊಡ್ತಾ ಇದ್ದೀರಾ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಪ್ರಾಡಕ್ಟು ಕೋಚ್ ಇದ್ದರೆ ಮಾತ್ರ ಅಲ್ಲ, ಇದ್ರ ಜೊತೆ ಡಯಟ್ ಪ್ಲ್ಯಾನ್, ಡೈಲಿ ರೊಟೀನ್ ನಿಮ್ಮನ್ನು ಕರೆಕ್ಷನ್ ಮಾಡ್ತಾನೆ ಇರ್ತಾರೆ. ಸೊ ಅದನ್ನು ಕೋಚಿಂಗ್ ಅಂತ ಹೇಳ್ತಾರೆ. ಓಕೆ? ಅದೆಲ್ಲ ಮಾಡ್ತಿಲ್ಲ ಅಂದರೆ ಆ್ಯಕ್ಚುಲಾಗಿ ನೀವು ರಾಂಗು ಡೈರೆಕ್ಷನಲ್ಲೇ ಇದ್ದೀರಾ ಅಂತ. ಅಂದರೆ ನಿಮ್ಗೆ ರಿಸಲ್ಟ್ ಬರದೇ ಇರೋದಕ್ಕೆ ಇದು ಒಂದು ಮೇಯ್ನ್ ಕಾರಣ. ಓಕೆನಾ? ರೀಸನ್. ಸೊ 3 ಮಿಸ್ಟೇಕ್ ಆಯಿತಾ. ಇನ್ನು 4ನೇ ಮಿಸ್ಟೇಕ್ ಏನಾಗುತ್ತೆ, ಶೇಕ್ ಕುಡಿತೀರಾ,
ಕೋಚಿಂಗ್ ಇದ್ರೂ ಅಥವಾ ನಿಮ್ಗೆ ಸರಿಯಾಗಿ ಕೋಚಿಂಗ್ ಸಿಗದೇ ಇರೋದು ಕಾರಣ ನೀವೇನು ಮಾಡ್ತೀರಾ, ಪ್ರಾಡಕ್ಟ್ ಮೇಲೆ ಬ್ಲೈಮ್ ಮಾಡ್ತೀರಾ. ಸೊ ನಾನು ಪ್ರಾಡಕ್ಟ್ಸ್ ತೊಗೊಂಡ್ರೆ ರಿಸಲ್ಟ್ಸ್ ಬರಲಿಲ್ಲ, ಅವ್ರಿಗೆ ರಿಸಲ್ಟ್ಸ್ ಬರ್ತಿದೆ, ನನಗೆ ರಿಸಲ್ಟ್ಸ್ ಬರ್ತಾಯಿಲ್ಲ. ಮತ್ತು ತುಂಬ ಜನ ನನ್ನ ವೀಡಿಯೋಸ್ ಎಲ್ಲ ಅಂದರೆ ನಾನು ಮಾಡಿರೋ ಎಲ್ಲ ವೀಡಿಯೋಸು ನೋಡಿಬಿಟ್ಟು ಸರ್ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರ್ತಾಯಿದೆ, ಕಮೆಂಟ್ಸ್ ಎಲ್ಲ ನೋಡಿದ್ವಿ, ತುಂಬ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ, ಮತ್ತು ನಮಗೆ ಯಾಕೆ ಬರ್ತಿಲ್ಲ ಅಂತ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈಗಲೂ ಏನು ಕಾಲ ಮಿಂಚಿಲ್ಲ, ನೀವೇನೋ ಶುರು ಮಾಡಬೇಕು ಅಥವಾ ಇದೇ ಫಸ್ಟ್ ಟೈಮ್ ನಾನು ಶುರು ಮಾಡಬೇಕು ಸರ್, ಬೆಸ್ಟು ರಿಸಲ್ಟ್ಸ್ ತೊಗೊಳ್ಬೇಕು, ನೀವು ಹೇಳಿರೋ ಪಾಯಿಂಟ್ಸ್ ಎಲ್ಲ ನನಗೆ ಅರ್ಥ ಆಯಿತು, ನಾನು ಇದರಲ್ಲಿ ಯಾವುದೋ ಒಂದು ಮಿಸ್ಟೇಕಲ್ಲಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಎಲ್ಪ್ ಮಾಡ್ತೀನಿ. ಸೊ ಇನ್ನೂ ಕೆಲವರು ಈ ವಿಡಿಯೋ ಇದೇ ಫಸ್ಟ್ ಟೈಮ್ ನೋಡ್ತಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಸು ನೋಡಿ, ನಿಮಗೆ ಇದೊಂದು ವೀಡಿಯೋ ನೋಡಿಬಿಟ್ಟು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಎಲ್ಲ ವೀಡಿಯೋಸು ನೋಡಿ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ವೆಯ್ಟ್ ಗೇನ್ ಮಾಡ್ಕೊಳ್ಳೋಕ್ಕೆ, ಹೆಲ್ತ್ನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಅಥವಾ ಫಿಟ್ನೆಸ್, ಸೊ ಎಲ್ಲನೂ ನಿಮಗೆ ಎಲ್ಲ ವೀಡಿಯೋಸು ಮಾಡಿದ್ದೀನಿ. ಆ ವೀಡಿಯೋಸ್ ಎಲ್ಲ ನೋಡಾದ್ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಾಲ್ ಮಾಡಿ, ನಾನು ನಿಮಗೆ ಕೋಚಿಂಗ್ ಕೊಡ್ತಾ ಒಳ್ಳೆ ಬೆಸ್ಟ್ ರಿಸಲ್ಟ್ ತೊಗೊಳಕ್ಕೆ ನಾನು ನಿಮಗೆ ಕೋಚಿಂಗ್ ಹೆಲ್ಪ್ ಮಾಡ್ತೀನಿ. ಓಕೆನಾ? ನಾನು ಮತ್ತು ನಮ್ಮ ವೈಫು ಕಳೆದ 8 ವರ್ಷದಿಂದ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಹೇಳ್ಕೊಡ್ತಾ ಬರ್ತಿದ್ವಿ, ಕೋಚಿಂಗ್ ಕೊಡ್ತಾ ಬರ್ತಾಯಿದ್ದೀವಿ. ಇನ್ನೂ ತುಂಬ ಜನ ಜಾಯಿನ್ ಆಗ್ತಾನೇ ಇರ್ತಾರೆ. ಸೊ ವೀಡಿಯೋಸ್ ನೋಡ್ತಾರೆ, ಕಮೆಂಟ್ಸ್ ಆಗ್ತಿರ್ತಾರೆ, ಜಾಯಿನ್ ಆಗ್ತಾನೆ ಇರ್ತಾರೆ, ರೆಫರಲ್ ಬರ್ತಾ ಇರುತ್ತೆ. ಮತ್ತು ಈ ವಿಡಿಯೋದಿಂದ ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲಿಂದ ತುಂಬ ಜನ ಕಾಲ್ ಮಾಡ್ತಾನೆ ಇರ್ತಾರೆ. ಮತ್ತು ಈ ಯೂಟ್ಯೂಬ್ ಚಾನಲಿಂದನೂ ಸಾಕಷ್ಟು ಜನ ಕಾಲ್ ಮಾಡ್ತಾನೆ ಇರ್ತಾರೆ. ಈ ಒರಿಜಿನಲ್ ಪ್ರಾಡಕ್ಟ್ಸು ನಾವೇ ಹರ್ಬಲೈಫಿಂದ ಡೈರೆಕ್ಟಾಗಿ ಬಿಲ್ಲು ಬಾಕ್ಸಲ್ಲ ನಿಮ್ಗೆ ಡೈರೆಕ್ಟಾಗಿ ಇರೋ ಅಡ್ರೆಸ್ಗೆ ಬರುತ್ತೆ. ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಬೆಳಗಾಂ, ಮೈಸೂರು, ಮಂಡ್ಯ, ಕೋಲಾರ, ಮಹಾರಾಷ್ಟ್ರ, ಈ ಸ್ಟೇಟ್ ಯಾವುದೇ ಇರಲಿ, ಡಿಸ್ಟಿಕ್ ಯಾವುದೇ ಇರಲಿ, ಎಲ್ಲಿ ಬೇಕಾದರೂ ನಾವು ಕಳಿಸ್ಕೊಡ್ತೀವಿ. ವಿತಿನ್ 2 ಡೇಸಲ್ಲಿ ನಿಮಗೆ ಡೆಲಿವರಿನೂ ಕೂಡ ಆಗುತ್ತೆ. ಜೊತೆಗೆ ಕೋಚಿಂಗ್ ಕೂಡ ನಾವೇ ಕೊಡ್ತೀವಿ. ನಾನು ಮತ್ತು ನಮ್ಮ ವೈಫು ಕಳೆದ 8 ವರ್ಷದಿಂದ ಸಾಕಷ್ಟು ಜನಕ್ಕೆ ಕೋಚಿಂಗ್ ಕೊಡ್ತಾ ಒಳ್ಳೆ ಪ್ರಾಡಕ್ಟ್, ಡೈರೆಕ್ಟಾಗಿ ಪ್ರಾಡಕ್ಟು ಕಳಿಸ್ತಾ ಸೊ ಒಳ್ಳೆ ರಿಸಲ್ಟ್ಸ್ ತೊಗೊಳ್ತಾ ಇದ್ದಾರೆ. ಸೊ ಪ್ರಾಡಕ್ಟ್ ಬಗ್ಗೆನೂ ಕ್ಲಾರಿಫಿಕೇಷನ್ ಸಿಕ್ತು. ಈಗ ಕೋಚ್ ಕೂಡ ನಾವೇ ನಿಮಗೆ ಡೈರೆಕ್ಟಾಗಿ ಕೋಚಿಂಗ್ ಕೊಡ್ತೀವಿ. ಕೋಚಿಂಗ್ ಯಾವ ರೀತಿ ಕೋಚಿಂಗ್ ಇರುತ್ತೆ ಅಂದರೆ ವಾಟ್ಸಪ್ ಮುಖಾಂತರ ಕೋಚಿಂಗ್ ಕೊಡ್ತೀವಿ, ಝೂಮ್ ಕ್ಲಾಸ್ ಅದ್ರ ಮುಖಾಂತರ ಕೋಚಿಂಗ್ ಕೊಡ್ತೀವಿ. ಇವೆರಡೂ ಬೇಡ, ಡೈರೆಕ್ಟ್ ಕಾಲ್ ಮಾಡ್ತಾ ಕೋಚಿಂಗ್ ಕೊಡ್ತೀವಿ, ಅದು ಬೇಡ, ವಾಟ್ಸಪ್ ಮುಖಾಂತರನೂ ಕೋಚಿಂಗ್ ಕೊಡ್ತೀವಿ. ಸೊ ಕೋಚಿಂಗ್ ಕೊಡೋಕ್ಕೆ ಎಲ್ಲ ಥರದ್ದು ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನಿಮಗೆ ಯಾವುದ್ರಲ್ಲಿ ಟೈಮ್ ಇಲ್ಲ, ಬ್ಯುಸಿ ಇದ್ದೀರ ಅಂದರೆ ಬೇರೆ ಯಾವುದು ಪ್ಲ್ಯಾಟ್ಫಾರ್ಮ್ ನಿಮ್ಗೆ ಹೆಲ್ಪ್ ಆಗುತ್ತೋ ಅದೇ ರೀತಿಯಲ್ಲೇ ನಿಮಗೆ ಕೋಚಿಂಗ್ ಕೊಡ್ತೀವಿ. ಒಂದು ಸೊ ಪ್ರಾಡಕ್ಟ್ ಆಯಿತು, ಕೋಚ್ ಆಯಿತು, ಕೋಚಿಂಗು ಆಯಿತು, ಇನ್ನೇನು ತಡ, ರಿಸಲ್ಟು 100% ರಿಸಲ್ಟ್ಸ್ ಬರುತ್ತೆ. ಸೊ ನಿಮಗೆ ಪ್ರಾಡಕ್ಟ್ಸು, ಕೋಚಿಂಗ್ ಎರಡೂ ಇತ್ತು, ಜೊತೆಗೆ ಒಳ್ಳೆ ಡಯಟ್ ಪ್ಲ್ಯಾನ್ ಇದೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ತಾ ಬರ್ತೀವಿ. ಸೊ ತುಂಬ ಜನ ಆನ್ಲೈನ್ ಮುಖಾಂತರ ತುಂಬ ಜನ ಜಾಯಿನ್ ಆಗ್ತಾನೆ ಇರ್ತಾರೆ, ಮತ್ತು ಆಫ್ಲೈನಲ್ಲೂ ತುಂಬ ಜನ ಜಾಯಿನ್ ಆಗ್ತಾ ತುಂಬ ಬೆಸ್ಟ್ ರಿಸಲ್ಟ್ಸ್ ತೊಗೊಳೋಕ್ಕೂ ಹೆಲ್ಪ್ ಆಗ್ತಿದೆ. ಸೊ ನೋಡ್ತಾ ಇದ್ರೆ 5 kg, 10 kg, 15 kg ಅಪ್ ಟು 53 kg ಗಂಟ ನಮ್ಮದು ಪರ್ಸ್ನಲ್ ಸ್ಟೂಡೆಂಟ್ಸ್ಗೆ ನಾವು ರಿಸಲ್ಟ್ ತರಿಸ್ತಾ ಬರ್ತಿದ್ದೀವಿ. ನಿಮ್ಮಲ್ಲೂ ತುಂಬ ಜನ ಈ ವಿಡಿಯೋ ನೋಡ್ತಾ ಇರ್ತಾರೆ, ಬರೀ ವೆಯ್ಟ್ ಲಾಸ್ ಒಂದೇ ಅಲ್ಲ, ಸೊ ವೆಯ್ಟ್ ಗೇನು ಕೂಡ ಮಾಡ್ಕೊಳ್ಬೋದು. ಅಫ್ಕೋರ್ಸ್ ನಾನೇ ಇದ್ದೀನಿ, 16 kg ವೆಯ್ಟ್ ಗೇನು ಕೂಡ ಆಗಿದ್ದೀನಿ. ನಮ್ಮ ವೈಫ್ 9 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಕಳೆದ 8 ವರ್ಷದಿಂದ ಸಾಕಷ್ಟು ಜನಕ್ಕೆ ಹೇಳ್ಕೊಡ್ತಾ ನಿಮ್ಗೆ ಯಾವುದೇ ರಿಸಲ್ಟ್ಸ್ ಬೇಕಾದರೂ ಡೈರೆಕ್ಟಾಗಿ ಕಾಲ್ ಮಾಡಿ. ಈವನ್ ಹೆಲ್ತ್, ವೆಯ್ಟ್ ಗೇನ್, ವೆಯ್ಟ್ ಲಾಸ್, ಫಿಟ್ನೆಸ್, ಸೊ ಎನಿವನ್. ಸೊ ನಿಮಗೇನಾದರೂ ಕೋಚಿಂಗ್ ಬೇಕು, ರಿಸಲ್ಟ್ಸ್ ಬೇಕು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ. ಸೊ ಇನ್ನೂ ಈ ವಿಡಿಯೋ ಸುಮ್ಮನೆ ನೋಡ್ತಾನೆ ಇರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಸು ನೋಡಿ, ಈ ವಿಡಿಯೋದಲ್ಲಿ ಲೈಕ್ ಕೊಡ್ತಾ ಬೇರೆಯವರು ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇತ್ತು, ನಿಮ್ಗೇನೋ ಒಂದು ಕೇಳಬೇಕು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಡೈರೆಕ್ಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ಸೊ ಇನ್ಯಾಕ್ ತಡ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್ ಬಾಯ್.